ಹೇಮಗಿರಿ ಅನ್ನೋದು ಚಿಕ್ಕದಾದರೂ ಸುಂದರವಾದ ಊರು. ಸುತ್ತಲೂ ಹಸಿರು ಹೊಲಗಳು, ಮಧ್ಯದಲ್ಲಿ ಹಳೆಯ ದೇವಾಲಯ. ಸಂಜೆ ಹೊತ್ತಿಗೆ ಗಂಟೆ ಸದ್ದು ಕೇಳಿದರೆ ಊರೇ ಒಂದು ಶಾಂತಿಯ ಮಡಿಲು. ಅಲ್ಲೊಂದು ದೊಡ್ಡ ಅಲಂಕಾರಿಕ ಬಂಗ್ಲ ಮನೆ ಇತ್ತು. ಆ ಮನೆಯನ್ನ ಹೊಂದಿದ್ದವರು ಬಹಳ ಶ್ರೀಮಂತರು. ರಾಘವೇಂದ್ರ ರಾಯ್ ಮತ್ತು ಅವರ ಪತ್ನಿ ಪದ್ಮಾವತಿ. ಅವರ ಏಕೈಕ ಮಗ ಅರವ್ ರಾಜ್ ಅಮೆರಿಕದಲ್ಲಿ ಎಂಬಿಬಿಎಸ್ ಓದುತ್ತಿದ್ದ. ಆ ಮನೆಯ ಪಕ್ಕದ ಸಣ್ಣ ಔಟ್ಹೌಸ್ನಲ್ಲಿ ಬಾಡಿಗೆಗೆ ವಾಸಿಸುತ್ತಿದ್ದವರು ಸಂಜನಾ ಹಾಗೂ ಅವಳ ತಂದೆ ತಾಯಿ. ಸಂಜನಾ ಸರಳ ಸ್ವಭಾವದ, ಶಾಂತ ಮುಖದ, ಕಣ್ಣಲ್ಲಿ ಕನಸು ತುಂಬಿಕೊಂಡ ಹುಡುಗಿ. ಅರವ್ ಈಗ ಡಾಕ್ಟರ್ ಅರವ್ ರಾಜ್ ಅಮೆರಿಕದಲ್ಲಿ ಎಂಬಿಬಿಎಸ್ ಮುಗಿಸಿ ಊರಿಗೆ ಮರಳಿ ಬಂದಿದ್ದ. ಕೆಲವು ತಿಂಗಳು ತಂದೆ ತಾಯಿಯ ಜೊತೆ ಹೇಮಗಿರಿಯಲ್ಲಿ ಉಳಿಯಲು ತೀರ್ಮಾನಿಸಿದ. ಅವನು ಮನೆಗೆ ಬಂದ ಮೊದಲ ಕೆಲವು ದಿನಗಳಲ್ಲಿ ಯಾರು ಹೆಚ್ಚು ಗಮನ ಸೆಳೆದರು ಗೊತ್ತಾ? ಸಂಜನಾ. ಅವಳು ಯಾವಾಗ್ಲೂ ತುಂಬಾ ಲೂಸ್ ಡ್ರೆಸ್ ಹಾಕುತ್ತಿದ್ದಳು. ಸರಳ ಕಾಟನ್ ಚೂಡಿದಾರ್, ದೊಡ್ಡ ದುಪ್ಪಟ್ಟ ಅಥವಾ ಸಡಿಲ ಕುರ್ತಾ. ಅವಳ ಉಡುಪಿನಲ್ಲಿ ಸ್ಟೈಲ್ಗಿಂತ ಸೌಕರ್ಯ ಹೆಚ್ಚು. ಊರಿನ ಕೆಲವರು ಫ್ಯಾಷನ್ ಬಗ್ಗೆ ಮಾತನಾಡುತ್ತಿದ್ದರು. ಸಂಜನಳಿಗೆ ಅದರಲ್ಲಿ ಆಸಕ್ತಿ ಇರಲಿಲ್ಲ. ಅವಳು ಈಗ ಓದು ಮುಗಿಸಿ ಮನೆಯಿಂದಲೇ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡುತ್ತಿದ್ದಳು. ಬೆಳಿಗ್ಗೆ ಲ್ಯಾಪ್ಟಾಪ್ ಮುಂದೆ ಕುಳಿತುಕೊಂಡು ಶಾಂತವಾಗಿ ಕೆಲಸ ಮಾಡುತ್ತಿದ್ದಳು. ಮಧ್ಯೆ ಮಧ್ಯೆ ತಾಯಿಗೆ ಸಹಾಯ, ಮನೆ ಕೆಲಸ, ಹೀಗೆ ಅವಳ ದಿನ ಸಾಗುತ್ತಿತ್ತು. ಆರವ್ ಗಮನಿಸಿದ ಒಂದು ವಿಶೇಷ ವಿಷಯ. ಪ್ರತಿ ಸಂಜೆ ಸುಮಾರು 6 ಗಂಟೆಗೆ ಸಂಜನಾ ವಾಕಿಂಗ್ಗೆ ಹೋಗುತ್ತಾಳೆ. ಹೇಮಗಿರಿಯ ದೊಡ್ಡ ಕೆರೆಯ ದಾರಿಯಲ್ಲಿ ಹಸಿರು ಮರಗಳ ನಡುವೆ ಒಂದು ಸುಂದರ ಪಥ ಇತ್ತು. ಅಲ್ಲಿ ಸೂರ್ಯಾಸ್ತದ ಹೊತ್ತು ಆಕಾಶ ಕಿತ್ತಳೆ ಬಣ್ಣಕ್ಕೆ ತಿರುಗುತ್ತಿತ್ತು. ಆ ಸಮಯದಲ್ಲಿ ಸಂಜನಾ ಹೆಡ್ಫೋನ್ ಹಾಕಿಕೊಂಡು ನಿಧಾನವಾಗಿ ನಡೆಯುತ್ತಿದ್ದಳು. ಒಂದು ದಿನ ಆರವ್ ಕೂಡ ಅದೇ ದಾರಿಗೆ ಹೋಗಿದ. ಮೊದಲ ದಿನ ಕೇವಲ ದೂರದಿಂದ ನೋಡಿದ. ಎರಡನೇ ದಿನ ಸ್ವಲ್ಪ ಹತ್ತಿರ ನಡೆದುಕೊಂಡು ಹೋದ. ಮೂರನೇ ದಿನ ಧೈರ್ಯ ಮಾಡಿ ಮಾತನಾಡಿದ. ಹಾಯ್ ಸಂಜನಾ. ಅವಳು ಸ್ವಲ್ಪ ಅಚ್ಚರಿಯಿಂದ ನೋಡಿದಳು. ಡಾಕ್ಟರ್ ಸರ್, ನೀವು ಇಲ್ಲೇನಾ? ಅವನು ಸಣ್ಣ ನಗು ಬಿಟ್ಟ. ಸರ್ ಅಂತ ಕರೆಯಬೇಡ, ನಾವು ಒಂದೇ ಊರಿನವರು. ಓಕೆ, ಖಂಡಿತ ಕರೆಯಲ್ಲ. ಆರವ್ ಸಾರ್ ಎಂದು ಆಕೆ ಪುನಃ ಸಾರ್ ಎಂದೇ ಕರೆದಳು. ಆರವ್ಗೆ ಒಂದು ಪ್ರಶ್ನೆ ಮನಸ್ಸಿನಲ್ಲಿ ಕಾಡುತ್ತಿತ್ತು. ಸಂಜನಾ ಯಾಕೆ ಯಾವಾಗ್ಲೂ ಇಷ್ಟು ಸಡಿಲ ಉಡುಪು ಹಾಕುತ್ತಾಳೆ? ಯಾಕೆ ಇಷ್ಟು ದೂರ ಇರುತ್ತಾಳೆ? ಅವಳೊಳಗೆ ಏನೋ ಮೌನ ಇದೆ. ಆದ್ರೆ ಅವನು ಕೇಳಲಿಲ್ಲ. ಅವನು ಕೇವಲ ಅವಳ ಜೊತೆ ನಡೆಯುತ್ತಿದ್ದ. ಇಬ್ಬರು ಕೆಲವು ದಿನಗಳು ಕೇವಲ ಅವಮಾನ, ಕೆಲಸ, ಊರಿನ ಬದಲಾವಣೆಗಳ ಬಗ್ಗೆ ಮಾತನಾಡುತ್ತಿದ್ದರು. ಆದರೆ ಆರವ್ ಒಂದು ದಿನ ಸಂಜೆ ಕೇಳೇ ಬಿಟ್ಟ. ಯಾಕೆ ನೀವು ಇಷ್ಟು ಲೂಸ್ ಲೂಸ್ ಬಟ್ಟೆಗಳನ್ನ ಹಾಕ್ತೀರಾ? ಸಂಜನಾ ನಿಧಾನವಾಗಿ ಹೇಳಿದಳು. ನನಗೆ ಜನರ ಗಮನ ಇಷ್ಟವಿಲ್ಲ, ಅದಕ್ಕೆ ಲೂಸ್ ಡ್ರೆಸ್ ಹಾಕುತ್ತೇನೆ. ನನಗೆ ಆರಾಮ ಮುಖ್ಯ, ಬೇರೆ ಏನೂ ಇಲ್ಲ. ಆರವ್ ಮೃದುವಾಗಿ ಉತ್ತರಿಸಿದ. ನಿನ್ನ ಸರಳತೆ, ನಿನ್ನ ಅಂದ, ಅದನ್ನ ಯಾರೂ ಬದಲಾಯಿಸಬಾರದು. ಹೀಗೆ ದಿನೇ ದಿನೇ ನಡೆದುಕೊಂಡು ಬಂದ ಸ್ನೇಹ ಅರಿವಿಲ್ಲದೆ ಮನಸ್ಸಿಗೆ ಹತ್ತಿರವಾಗುತ್ತಿದ್ದ ಸಮಯದಲ್ಲಿ ಸಂಜನಾ, ನನ್ಗೆ ಮತ್ತೆ ಅಮೆರಿಕ ಹೋಗಬೇಕಾಗಿದೆ. ಕೆಲವು ಪ್ರಾಜೆಕ್ಟ್ ಮತ್ತು ಸ್ಪೆಷಲೈಸೇಷನ್ ಕೆಲಸ ಇದೆ. ಆದ್ರೆ ಕೇವಲ 6 ತಿಂಗಳು ನಂತರ ಖಂಡಿತ ವಾಪಸ್ ಬರುತ್ತೇನೆ. ಸಂಜನಾಗೆ ಯಾಕೆ ಇದೆಲ್ಲ ನನ್ನ ಬಳಿ ಹೇಳಬೇಕು ಎಂಬ ಪ್ರಶ್ನೆ ಮೂಡಿತು. ಆದರೂ ಬಾಡಿಗೆಯಲ್ಲಿದ್ದೇವೆ ಮತ್ತು ಸ್ವಲ್ಪ ಈಗ ಪರಿಚಯವಾಗಿದೆ ಅಂತ ಹೇಳಿರ್ಬೇಕು ಎಂದುಕೊಂಡಳು. 6 ತಿಂಗಳು ಕಳೆಯಿತು. ಒಂದು ಬೆಳಗ್ಗೆ ಹೇಮಗಿರಿಯ ದೊಡ್ಡ ಮನೆಯ ಮುಂದೆ ಕಾರು ನಿಂತಿತು. ಡಾಕ್ಟರ್ ಆರವ್ ರಾಜ್ ಮರಳಿ ಬಂದಿದ್ದ. ಅವನ ಮನಸ್ಸಿನಲ್ಲಿ ಮೊದಲ ನೆನಪು ಸಂಜನಾ. ಆರವ್ ಮರಳಿ ಬಂದ ಮೊದಲ 2 ದಿನಗಳು ಸಂಜನಾ ವಾಕಿಂಗ್ಗೆ ಬರಲಿಲ್ಲ. ಅವನ ಮನಸ್ಸು ಅಶಾಂತವಾಗಿತ್ತು. ಕೊನೆಗೆ ಒಂದು ಸಂಜೆ ಅಮ್ಮನ ಬಳಿಗೆ ಹೋಗಿ ಕೇಳಿದನು. ಅಮ್ಮ, ಸಂಜನಾ ಕಾಣಿಸುತ್ತಿಲ್ಲ. ಅವರಪ್ಪ ರಾಮಲಿಂಗ ಅಂಕಲ್, ಶಾರದೆ ಆಂಟಿ ಮನೆ ಖಾಲಿ ಮಾಡಿದ್ದಾರಾ? ಅವನ ತಾಯಿ ಅಚ್ಚರಿದಿಂದ ನೋಡಿದರು. ಏನಪ್ಪ, ಹೀಗೇಕೆ ಕೇಳ್ತೀಯಾ? ಇಲ್ಲವಲ್ಲ, ನಾನು ನೋಡಿದರೆ ಅವರು 2 ದಿನದಿಂದ ಮನೆಯಲ್ಲೇ ಇದ್ದಾರೆ. ಹೊರಗೆ ಹೆಚ್ಚು ಕಾಣಿಸುತ್ತಿಲ್ಲ ಅಷ್ಟೇ. ಬೇಕಾದ್ರೆ ನೀನೇ ಹೋಗಿ ನೋಡಿಕೋ. ಆರವ್ ಮನಸ್ಸಿನಲ್ಲಿ ಸ್ವಲ್ಪ ನೆಮ್ಮದಿ, ಆದ್ರೆ ಇನ್ನೂ ಗೊಂದಲ. ಅದೇ ದಿನ ಆರವ್ ನಿಧಾನವಾಗಿ ಬಾಡಿಗೆ ಮನೆಯ ಕಡೆ ನಡೆದು ಹೋದ. ಮನಸ್ಸಿನಲ್ಲಿ ಸ್ವಲ್ಪ ಗಾಬರಿ, ಸ್ವಲ್ಪ ಕುತೂಹಲ. ಅವನು ಬಾಗಿಲಿನ ಬಳಿ ನಿಂತಾಗ ಒಳಗಿನಿಂದ ಮಗು ಅಳುವ ಸದ್ದು ಕೇಳಿಸಿತು. ಆರವ್ ಕ್ಷಣಕ್ಕೆ ಅಚ್ಚರಿಗೊಂಡ. ಮಗುನಾ ಇಲ್ಲಿ? ಅವನು ಬಾಗಿಲು ತಟ್ಟಲು ಹೋಗುತ್ತಿದ್ದಷ್ಟರಲ್ಲಿ ಒಳಗಿಂದ ಶಾರದಾ ಆಂಟಿ ಹೊರಗೆ ಬಂದರು. ಅಯ್ಯೋ ಆರವ್, ಬಾ ಮಗ, ಎಷ್ಟು ದಿನ ಆಯ್ತು ನೋಡಿದ್ದು. ಡಾಕ್ಟರ್ ಆಗಿ ಬಂದಿಯಾ? ಎಲ್ಲಿ ಇವತ್ತಿನವರೆಗೂ ಎಂದು ಅವರು ಆತ್ಮೀಯವಾಗಿ ಕೇಳಿದರು. ಆರವ್ ನಗು ಮಾಡಲು ಯತ್ನಿಸಿದರು. ಮನಸ್ಸು ಗಾಬರಿಯಾಗಿತ್ತು. ಆಂಟಿ, ಒಳಗಿನಿಂದ ಮಗು ಸದ್ದು ಕೇಳಿಸಿತು. ಶಾರದೆ ಕ್ಷಣಕಾಲ ನಿಂತು ಸಣ್ಣ ನಗು ಬಿಟ್ಟರು. ಅದು ನಮ್ಮ ಸಂಜನಾ ಮಗು ಎಂದು ಒಳಗೆ ನೋಡಿದರು. ಆ ಮಾತು ಕೇಳಿದ ಕ್ಷಣ ಆರವ್ ಸ್ತಬ್ಧ. ಸಂಜನದ್ದು? ಅವನ ಕಂಠ ಒಣಗಿದಂತೆ ಆಯಿತು. ಆರವ್ ಒಳಗೆ ಹೋದಾಗ ಸಂಜನಾ ಜೋಳು ಹತ್ತಿರ ಕುಳಿತು ಮಗು ಕೈ ಹಿಡಿದು ಆಟ ಆಡಿಸುತ್ತಿದ್ದಳು. ಅವಳ ಮುಖದಲ್ಲಿ
ಒಂದು ಮೃದುವಾದ ತಾಯಿಯ ನಗು. ಆರವ್ ಅನ್ನು ಕಂಡು ಕ್ಷಣ ಅವಳು ಅಚ್ಚರಿಯಿಂದ ನಿಂತಳು. ಅಯ್ಯೋ ಬನ್ನಿ ಡಾಕ್ಟರ್ ಸರ್, ಯಾವಾಗ ಬಂದಿರಿ? ಎಲ್ಲಿ ಇವತ್ತಿನವರೆಗೂ ಎಂದು ಸಂತೋಷ ಅಚ್ಚರಿ ಮಿಶ್ರ ಸ್ವರದಲ್ಲಿ ಕೇಳಿದಳು. ಆರವ್ ಮಾತೇ ಬರಲಿಲ್ಲ. ಅವನ ಕಣ್ಣುಗಳು ಕೇವಲ ಸಂಜನ ಮತ್ತು ಮಗುವಿನ ಮೇಲೆ. ಮಗು, ಮುಖದ ರೇಖೆಗಳು, ಕಣ್ಣುಗಳ ಆಕಾರ ಎಲ್ಲವೂ ಸಂಜನಳಂತೆಯೇ. ಇದು ಹೇಗೆ ಸಾಧ್ಯ ಇಷ್ಟು ಬೇಗ? ಅವನೊಳಗೆ 100 ಪ್ರಶ್ನೆಗಳು. ಶಾರದೆ ಆಂಟಿ ಒಳಗೆ ಹೋಗಿ ಟೀ ತಂದರು. ಬಾ ಮಗ ಕುಡಿ, ನಿನ್ನ ಮುಖ ನೋಡಿದ್ರೆ ಎಷ್ಟು ದಿನ ಆಯ್ತು ಅನಿಸುತ್ತಿದೆ. ಆರವ್ ಕಪ್ಪು ಹಿಡಿದರೂ ಮನಸ್ಸು ಅಲ್ಲ. ಅವನ ಮಗು ಕಡೆ ನೋಡುತ್ತಾ ನಿಧಾನವಾಗಿ ಹೇಳಿದ, ಚಿಕ್ಕ ಮಗು ಅಲ್ವಾ, ನೋಡಿಕೊಳ್ಳೋದು ತುಂಬಾ ಕಷ್ಟದ ಕೆಲಸ. ಸಂಜನಾ ಸಣ್ಣ ನಗು ಬಿಟ್ಟಳು. ಹೌದು, ಕಷ್ಟವೇ. ಆದ್ರೆ ಕೆಲವೊಮ್ಮೆ ಕಷ್ಟವೇ ಜೀವನದ ಅರ್ಥ ಆಗಿ ಬಿಡುತ್ತೆ. ಆ ಮಾತು ಕೇಳಿ ಆರವ್ ಇನ್ನೂ ಕೂಡ ಗಾಬರಿಯಾದ. ಆರವ್ ತನ್ನ ಮನೆಗೆ ಹಿಂತಿರುಗಿದ. ಕೊಠಡಿಯಲ್ಲಿ ಒಬ್ಬನೇ ಕುಳಿತ. ಕೈಯಲ್ಲಿ ಟೀ ಕಪ್ ನೆನಪು, ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು. ಸಂಜನಾ ಹೀಗಾಗಿರಲಿಲ್ಲ. ಅವಳು ಹೀಗೇನು ಮಾಡ್ತಾಳೆ? ಮಗು ಎಷ್ಟು ತಿಂಗಳದು? ನಾನು ಹೋಗಿದ ನಂತರ ಏನಾಯ್ತು? ಯಾರನ್ನು ಕೇಳೋದು? ನೇರವಾಗಿ ಕೇಳ್ಬೇಕಾ ಬೇಡವಾ? ಅವನ ತಲೆ ಗಿರಗಿರ ಸುತ್ತುತ್ತಿತ್ತು. ಆರವ್ ತನ್ನ ಕೊಠಡಿಯಲ್ಲಿ ಕುಳಿತು ಚಿಂತೆಯಲ್ಲಿ ಮುಳುಗಿದ್ದ. ಅಷ್ಟರಲ್ಲಿ ಅವನ ತಾಯಿ ಒಳಗೆ ಬಂದರು. ಮಗು ನೋಡಿದ್ಯಾ, ಎಷ್ಟು ಮುದ್ದಾಗಿದೆ ಅಲ್ವಾ? ಪಾಪ ಸಂಜನಾ ಅತ್ತೆ ಮಾವನನ್ನ ನೋಡ್ಕೊಂಡು ಆ ಮಗುವನ್ನ ನೋಡಿಕೊಳ್ಬೇಕು. ಆರವ್ ತಕ್ಷಣ ಎದ್ದು ಕೂತ. ಅಮ್ಮ, ಅತ್ತೆ ಮಾವನ ಅಂದ್ರೆ ಅದು ಅವಳ ಅಪ್ಪ ಅಮ್ಮ ಅಲ್ವಾ? ತಾಯಿ ನಿಟ್ಟುಸಿರು ಬಿಟ್ಟರು. ಇಲ್ಲಪ್ಪ, ರಾಮಲಿಂಗ ಮತ್ತು ಶಾರದೆ ಅವಳ ಅತ್ತೆ ಮಾವ. ಅವರ ಮಗ ಲವ್ ಮ್ಯಾರೇಜ್ ಮಾಡಿಕೊಂಡಿದ್ದ. ಆದ್ರೆ ಮದುವೆಯಾದ ಕೆಲ ತಿಂಗಳಲ್ಲೇ ಸಂಜನನನ್ನ ಬಿಟ್ಟು ಯಾರೊಂದಿಗೂ ಓಡಿ ಹೋದ. ಆ ಮಾತು ಕೇಳಿದ ಕ್ಷಣ ಆರವ್ ಮನಸ್ಸು ಸುಮ್ಮನೆ ನಿಂತಂತೆ ಆಯ್ತು. ಸತ್ಯದ ಒಡೆತ. ಅಂದರೆ ಆ ಮಗು? ಹೌದು, ಮಗು. ತಾಯಿ ನಿಧಾನವಾಗಿ ಹೇಳಿದರು. ಅದು ಸಂಜನಾಳ ಮಗಳು. ಗಂಡ ಅವಳನ್ನ ಬಿಟ್ಟು ಹೋದ. ಈಗ ಅವಳು ಇಲ್ಲಿ ಅತ್ತೆ ಮಾವ ಜೊತೆ ಇದ್ದು ಮಗುವನ್ನ ನೋಡಿಕೊಳ್ತಾ ಇದ್ದಾಳೆ. ಕೊಠಡಿಯಲ್ಲಿ ಮೌನ. ಆರವ್ ಹೃದಯದಲ್ಲಿ ಏನೋ ಕಿತ್ತು ಹೋದ ಅನುಭವ. ಅವನಿಗೆ ನೆನಪಾಯ್ತು, ಸಂಜನಾ ಯಾಕೆ ಯಾವಾಗ್ಲೂ ಸರಳವಾಗಿ ಲೂಸ್ ಡ್ರೆಸ್ ಆಗ್ತಾಳೆ? ಯಾಕೆ ಜನರ ಮುಂದೆ ಕಡಿಮೆ ಕಾಣಿಸುತ್ತಾಳೆ? ಯಾಕೆ ವಾಕಿಂಗ್ ನಿಲ್ಲಿಸಿದ್ಲು? ಆರವ್ ಒಬ್ಬನೇ ಕುಳಿತುಕೊಂಡಿದ್ದ. ಮನಸ್ಸಿನಲ್ಲಿ ಒಂದು ಮಾತು ಮರುಕಳಿಸುತ್ತಿತ್ತು. ನಾನು ಬಂದಾಗ ಸಂಜನಾ 5 ತಿಂಗಳ ಗರ್ಭಿಣಿ ಆಗಿದ್ದಳು. ನಾನು ಡಾಕ್ಟರ್ ಆಗಿ ಅದನ್ನೇ ಗಮನಿಸಲೇ ಇಲ್ಲವೇ? ಹೇಗೆ ಸಾಧ್ಯ? ಅವನಿಗೆ ತನ್ನ ಮೇಲೆಯೇ ಕೋಪ ಬಂದಿತು. ನಾನು ಸ್ನೇಹಿತನಂತಿದ್ದೆ, ಆದರೆ ಅವಳ ಸ್ಥಿತಿಯನ್ನೇ ಅರ್ಥ ಮಾಡಿಕೊಳ್ಳಲಿಲ್ಲ. ಅವನೊಳಗೆ ಪಶ್ಚಾತ್ತಾಪ ಕಾಡತೊಡಗಿತು. ಇನ್ನೊಂದೆಡೆ ಆರವ್ ಅಪ್ಪ ಅಮ್ಮ ಮತ್ತೊಂದು ನಿರ್ಧಾರ ಕೈಗೊಂಡಿದ್ದರು. ಅವನ ಮದುವೆಯನ್ನ ಅವನ ಬಾಲ್ಯ ಸ್ನೇಹಿತೆಯೊಂದಿಗೆ ಕುಟುಂಬ ಸ್ನೇಹಿತರ ಮನೆ ಮಗಳ ಜೊತೆ ನಿಶ್ಚಯಿಸೋಣ ಎಂದು ಮಾತುಕತೆ ಆರಂಭಿಸಿದ್ದರು. ನಮ್ಮ ಮಟ್ಟದ ಮನೆ, ನಮ್ಮ ವಲಯದ ಜನ, ಜೀವನ ಸುಗಮವಾಗಿರಬೇಕು ಎನ್ನುವುದು ಅವರ ತೀರ್ಮಾನ. ಆರವ್ಗೆ ಇದನ್ನು ತಿಳಿಸಿದಾಗ ಅವನು ಮೌನವಾಗಿದ್ದ. ಸ್ಪಷ್ಟವಾಗಿ ಹೌದು ಎಂದಿಲ್ಲ, ಬೇಡ ಎಂದು ಕೂಡ ಹೇಳಿಲ್ಲ. ಒಂದು ಮಧ್ಯಾಹ್ನ ಆರವ್ ಆಸ್ಪತ್ರೆ ಕಡೆ ಹೋಗಿದ್ದಾಗ ಅವನ ತಾಯಿ ಅವನ ಕೊಠಡಿಗೆ ಹೋದರು. ಏನೋ ಫೈಲ್ ತೆಗೆದುಕೊಳ್ಳಬೇಕೆಂದು ಅಲೆಮಾರಿಯನ್ನ ತೆರೆದರು. ಅಲ್ಲಿ ಒಂದು ಡ್ರಾಯರ್ ಒಳಗೆ ಹಳೆ ಫೈಲ್. ಅದನ್ನು ತೆರೆದಾಗ ಅದರೊಳಗೆ ಹಲವಾರು ಕಾಗದಗಳು. ಎಲ್ಲದರಲ್ಲೂ ಒಂದೇ ಮುಖ, ಸಂಜನಾ. ಕೆಲವು ಚಿತ್ರಗಳು ಅವಳು ವಾಕಿಂಗ್ ದಾರಿಯಲ್ಲಿ ನಿಂತಿದ್ದಳು. ಕೆಲವು ಚಿತ್ರಗಳಲ್ಲಿ ಅವಳು ಮಗುವನ್ನ ಮಡಿಲಲ್ಲಿ ಹಿಡಿದಂತೆ. ಕೆಲವು ಚಿತ್ರಗಳಲ್ಲಿ ಕೇವಲ ಅವಳ ಕಣ್ಣುಗಳು. ಚಿತ್ರಗಳ ನಡುವೆ ಕೆಲವು ಸಾಲುಗಳು ಬರೆಯಲ್ಪಟ್ಟಿದ್ದವು. ನಿನ್ನ ನಗುವೆ ನನ್ನ ಶಾಂತಿ, ನಿನ್ನ ನೋವು ನನ್ನ ಹೃದಯದ ಭಾರ, ನೀನು ದೂರ ಇದ್ದರೂ ನನ್ನ ಜೀವನದ ಹತ್ತಿರವೇ. ತಾಯಿ ಕ್ಷಣಕ್ಕೆ ನಿಂತು ಬಿಟ್ಟರು. ಅವರಿಗೆ ಈಗ ಎಲ್ಲವೂ ಸ್ಪಷ್ಟವಾಯಿತು. ಸಂಜೆ ಆರವ್ ಮನೆಗೆ ಬಂದಾಗ ತಾಯಿ ಮೌನವಾಗಿ ಫೈಲ್ ಅವನ ಮುಂದೆ ಇಟ್ಟರು. ಇದು ಏನು ಆರವ್? ಅವನ ಕೈ ನಡುಗಿತು. ಕೆಲವು ಕ್ಷಣ ಅವನು ಮಾತನಾಡಲಿಲ್ಲ. ತಾಯಿ ನಿಧಾನವಾಗಿ ಹೇಳಿದರು, ನಿನ್ನ ಮನಸ್ಸು ಇನ್ನೊಬ್ಬಳ ಬಳಿ ಇರುವಾಗ ನಾವು ಮಾಡೋ ಮದುವೆ ನಿನಗೆ ಸುಖ ಕೊಡುತ್ತದಾ? ಆ ಪ್ರಶ್ನೆ ಆರವ್ ಹೃದಯಕ್ಕೆ ನೇರವಾಗಿ ತಗುಲಿತು. ಅಷ್ಟರಲ್ಲಿ ತಂದೆ ಒಳಗೆ ಬಂದರು. ಏನಾಗಿದೆ ಎಂದು ಕೇಳಿದರು. ತಾಯಿ ಫೈಲ್ ತೋರಿಸಿದರು. ತಂದೆಯ ಮುಖ ಗಂಭೀರವಾಯಿತು. ಅವಳು ಈಗೊಬ್ಬ ಮಗುವಿನ ತಾಯಿ. ನಮ್ಮ ಕುಟುಂಬದ ಹೆಸರಿಗೆ ಸರಿಯೇ ಎಂದು ಕಠಿಣವಾಗಿ ಹೇಳಿದರು. ಇನ್ನು ತಡ ಮಾಡಿದರೆ ಪ್ರಯೋಜನವಿಲ್ಲ. ಮುಂದಿನ ತಿಂಗಳಲ್ಲಿ ಎಂಗೇಜ್ಮೆಂಟ್ ಮಾಡಿ ಬೇಗ ಮದುವೆ ಮುಗಿಸೋಣ. ಮದುವೆಯಾದ ಮೇಲೆ ಆರವನ್ನ ಅಮೆರಿಕಕ್ಕೆ ಕಳುಹಿಸಿಬಿಡ್ತೀವಿ, ಅಲ್ಲಿ ಸೆಟ್ಲ್ ಆಗಲಿ ಎಂದು ಹೇಳಿದರು. ಕೊಠಡಿಯಲ್ಲಿ ಮೌನ. ತಾಯಿ ತಂದೆಯ ಒತ್ತಾಯಕ್ಕೆ ಆರವ್ ಕೊನೆಗೆ ಎಂಗೇಜ್ಮೆಂಟ್ಗೆ ಸರಿ ಎಂದನು. ಆದ್ರೆ ಅವನ ಮನಸ್ಸು ಶಾಂತವಾಗಿರಲಿಲ್ಲ. ಸುಳ್ಳಿನ ಮೇಲೆ ಜೀವನ ಕಟ್ಟೋದು ಸರಿಯಲ್ಲ ಎಂದು ಅವನು ನಿರ್ಧರಿಸಿದ. ಎಂಗೇಜ್ಮೆಂಟ್ ಆಗಬೇಕಿದ್ದ ಹುಡುಗಿ, ಅವಳ ಹೆಸರು ಅನನ್ಯ. ಅವಳು ಆರವ್ ಬಾಲ್ಯ ಸ್ನೇಹಿತೆ. ಒಂದು ಸಂಜೆ ಆರವ್ ಅವಳನ್ನ ಭೇಟಿಯಾಗಿ ನೇರವಾಗಿ ಹೇಳಿದ, ಅನನ್ಯ, ನಾನು ಇನ್ನೊಬ್ಬಳನ್ನ ಪ್ರೀತಿಸುತ್ತಿದ್ದೇನೆ, ಸಂಜನಾ. ಅವಳು ಈಗ ಒಬ್ಬ ಮಗಳ ತಾಯಿ. ನಾನು ಅವಳ ಜೊತೆ ಬದುಕಲು ಇಷ್ಟಪಡುತ್ತೇನೆ, ಆದ್ರೆ ಮನೆಯ ಒತ್ತಾಯದಿಂದ ಇಲ್ಲಿ ಕುಳಿತಿದ್ದೇನೆ. ಅನನ್ಯ ಕ್ಷಣಕಾಲ ಮೌನವಾಗಿ ಹೇಳಿದಳು. ನಂತರ ಮೃದುವಾಗಿ ನಗುತ್ತಾ ಹೇಳಿದಳು, ಆರವ್, ನಿಜ ಹೇಳಿದಕ್ಕೆ ಧನ್ಯವಾದ. ನಿನ್ನ ಕಣ್ಣುಗಳಲ್ಲಿ ಆ ಪ್ರೀತಿ ಸ್ಪಷ್ಟ. ನಾನು ನಿನ್ನ ಸ್ನೇಹಿತೆ, ಬಲವಂತದ ಪತ್ನಿಯಾಗೋದು ಬೇಡ.
ಆರವ್ ಅಚ್ಚರಿಯಿಂದ ಅವಳನ್ನ ನೋಡಿದ. ಅನನ್ಯ ನಿಧಾನವಾಗಿ ಮುಂದುವರಿಸಿದಳು. ನಿಖಿಲ್ ನಿನ್ನ ಗೆಳೆಯ. ಅವನು ನನ್ನನ್ನ ಬಹಳ ದಿನಗಳಿಂದ ಪ್ರೀತಿಸುತ್ತಾನೆ. ನಾನು ಕೂಡ ಅವನನ್ನ ಗೌರವಿಸುತ್ತೇನೆ. ಆದ್ರೆ ನಿಮ್ಮ ಕುಟುಂಬದ ಒಪ್ಪಿಗೆಗಾಗಿ ಮೌನವಾಗಿದ್ದೆ. ಅರವುಗೆ ಇದು ಮತ್ತೊಂದು ಆಘಾತ. ನಿಖಿಲ್ ಹೌದು ಎಂದು ಅನನ್ಯ ನಗಿದಳು. ನೀನು ನಿನ್ನ ಪ್ರೀತಿಗಾಗಿ ನಿಲ್ಲಬೇಕು. ನಾನು ನನ್ನ ಪ್ರೀತಿಗಾಗಿ ನಿಲ್ಲುತ್ತೇನೆ. ಆ ರಾತ್ರಿ ನಾಲ್ವರು ಆರವ್, ಅನನ್ಯ, ನಿಖಿಲ್ ಮತ್ತು ನಿಖಿಲ್ನ ಕುಟುಂಬ ಗುಪ್ತವಾಗಿ ಮಾತುಕತೆ ನಡೆಸಿತು. ಒಂದು ಧೈರ್ಯದ ಪ್ಲಾನ್ ರೂಪಿಸಲಾಯಿತು. ಎಂಗೇಜ್ಮೆಂಟ್ ದಿನ ಎಲ್ಲರ ಮುಂದೆ ಸತ್ಯ ಹೇಳಬೇಕು. ಬಲವಂತದ ಸಂಬಂಧ ಮುರಿದು ನಿಜವಾದ ಸಂಬಂಧ ಜೋಡಿಸಬೇಕು. ಎಂಗೇಜ್ಮೆಂಟ್ ದಿನ ಬಂತು. ಎಲ್ಲಾ ಬಂಧು ಬಳಗ ಸೇರಿದರು. ಮಂಟಪ ಸಿದ್ಧ. ಎಲ್ಲರೂ ಊಹಿಸಿದಂತೆ ಆರವ್ ಅನನ್ಯ ಎಂಗೇಜ್ಮೆಂಟ್ ಆಗಲಿಲ್ಲ. ಎಲ್ಲರ ಮುಂದೆ ಅನನ್ಯ ನಿಖಿಲ್ ಕೈ ಹಿಡಿದು ನಿಂತಳು. ನಾನು ನಿಖಿಲ್ನನ್ನ ಪ್ರೀತಿಸುತ್ತೇನೆ ಎಂದು ಧೈರ್ಯವಾಗಿ ಹೇಳಿದಳು. ಅದರಂತೆ ನಿಖಿಲ್ ಮತ್ತು ಅನನ್ಯ ಎಂಗೇಜ್ಮೆಂಟ್ ಆಯಿತು. ಎಂಗೇಜ್ಮೆಂಟ್ ಗದ್ದಲದ ಮಧ್ಯೆ ಸಂಜನಾ ತನ್ನ ಪುಟ್ಟ ಮಗಳನ್ನ ಮಡಿಲಲ್ಲಿ ಹಿಡಿದು ಶಾಂತವಾಗಿ ಒಳಗೆ ಬಂದಳು. ಅವಳಿಗೆ ಇಷ್ಟು ದೊಡ್ಡ ತಿರುವು ಗೊತ್ತಿರಲಿಲ್ಲ. ಅವಳು ಆರವ್ ಹತ್ತಿರ ಬಂದು ನಿಧಾನವಾಗಿ ಹೇಳಿದಳು, ಯಾಕೆ ಹೀಗೆ ಆಯಿತು? ನಿಮ್ಗೆ ಬೇಜಾರಾಗಲ್ವಾ? ಬಿಡಿ, ನಿಮ್ಗೆ ಒಳ್ಳೆಯ ಹುಡುಗಿ ಸಿಗ್ತಾಳೆ. ನಿಮ್ಮ ಜೀವನ ಚೆನ್ನಾಗಿರ್ಬೇಕು. ಅವಳ ಮಾತುಗಳಲ್ಲಿ ನಿಜವಾದ ಆರೈಕೆ. ಆರವ್ ಅವಳನ್ನು ನೋಡುತ್ತಾ ನಿಂತ. ಅವನ ಮನಸ್ಸಿನಲ್ಲಿ ಒಂದೇ ಮಾತು, ಅಯ್ಯೋ ಹುಚ್ಚಿ, ನೀನೇ ಕಣೆ ನನ್ನ ಹುಡುಗಿ. ಅವನು ಒಳಗೆ ನಗಿದ, ಆದರೆ ಕಣ್ಣುಗಳಲ್ಲಿ ಭಾವನೆ ತುಂಬಿತ್ತು. ಎಂಗೇಜ್ಮೆಂಟ್ ಮುರಿದು ಬೀಳುತ್ತಿದ್ದಂತೆ ಆರವ್ ತಂದೆ ತಾಯಿಗೆ ಮತ್ತೆ ಕೋಪ ನೆತ್ತಿಗೇರಿತು. ನೀನು ನಿನ್ನ ನಿರ್ಧಾರ ತೆಗೆದುಕೊಂಡೆ ಸರಿ, ಆದ್ರೆ ಈಗ ಇಲ್ಲಿ ಇರೋದು ಸರಿಯಲ್ಲ ಎಂದು ತಂದೆ ಕಠಿಣವಾಗಿ ಹೇಳಿದರು. ನೀನು ಅಮೆರಿಕಕ್ಕೆ ಹಿಂದಿರುಗಬೇಕು. ಅಲ್ಲಿ ನಿನ್ನ ಕೆರಿಯರ್ ಇದೆ. ಇಲ್ಲಿ ಸಮಾಜದ ಮಾತುಗಳ ನಡುವೆ ಇರಬೇಡ. ತಾಯಿ ಕೂಡ ಗಂಭೀರವಾಗಿ ಹೇಳಿದರು. ಮಗ, ನಾವು ನಿನ್ನ ವಿರುದ್ಧ ಇಲ್ಲ, ಆದ್ರೆ ಈ ಊರು ಮಾತು ಮಾತಾಡುತ್ತೆ. ಸ್ವಲ್ಪ ಕಾಲ ದೂರ ಇರೋದು ಒಳ್ಳೆಯದು. ಆರವ್ ಮೌನವಾಗಿ ಕೇಳುತ್ತಿದ್ದ. ತಂದೆ ತಾಯಿಯ ಬಲವಂತದ ಮುಂದೆ ಆರವ್ ಕೊನೆಗೆ ಮೌನವಾಗಿ ಒಪ್ಪಿಕೊಂಡ. ಸರಿ, ನಾನು ಅಮೆರಿಕಕ್ಕೆ ಹೋಗುತ್ತೇನೆ ಎಂದನು. ಆದ್ರೆ ಅವನ ಮನಸ್ಸು ಸ್ಪಷ್ಟವಾಗಿತ್ತು. ಸಂಜನೆ ಯಾವತ್ತೂ ನನ್ನೊಳಗೆ ಇರುತ್ತಾಳೆ. ದೂರ ಹೋದರೂ ಪ್ರೀತಿ ದೂರ ಆಗೋದಿಲ್ಲ. ಹೊರಡುವ ದಿನ ವಿಮಾನ ನಿಲ್ದಾಣದಲ್ಲಿ ತಾಯಿ ಕಣ್ಣೀರಿನಿಂದ ಆಶೀರ್ವದಿಸಿದರು. ತಂದೆ ಗಂಭೀರವಾಗಿ ನಿಂತರು. ಆದ್ರೆ ಅವರ ಹೃದಯದಲ್ಲೂ ನೋವಿತ್ತು. ಅಮೆರಿಕದ ಆಸ್ಪತ್ರೆಯಲ್ಲಿ ಕೆಲಸ ಶುರು ಮಾಡಿದ ಆರವ್ ಹೊರಗಡೆ ದೊಡ್ಡ ನಗರ, ಬೆಳಕು, ವೇಗ. ಆದ್ರೆ ಅವನ ಹೃದಯದಲ್ಲಿ ಮಾತ್ರ ಹೇಮಗಿರಿಯ ಸಂಜೆ ದಾರಿ. ಅಮೆರಿಕದಲ್ಲಿ 1 ವರ್ಷ ಕಳೆದ ಮೇಲೆ 30 ವರ್ಷದ ಆರವ್ ಭಾರತಕ್ಕೆ ವಾಪಸ್ ಬಂದ. ಮನೆ ಬಾಗಿಲಲ್ಲಿ ನಿಂತಾಗ ಅವನ ಮನಸ್ಸಿನಲ್ಲಿ ಒಂದೇ ಹೆಸರು, ಸಂಜನಾ. ಆದ್ರೆ ಒಳಗೆ ಪರಿಸ್ಥಿತಿ ಬೇರೆ. ಅಪ್ಪ ಅಮ್ಮ ಒಬ್ಬರಿಗೊಬ್ಬರು ಮಾತನಾಡುತ್ತಿದ್ದರು. ಈಗ ಅವನು ಸೆಟ್ಲ್ ಆಗಿದ್ದಾನೆ. ಸಂಜನಾ ವಿಚಾರ ಮರೆತಿರುತ್ತಾನೆ. ಒಳ್ಳೆ ಮನೆ ಹುಡುಗಿ ನೋಡೋಣ, ಮದುವೆ ಮಾಡಿಬಿಡೋಣ. ಆರವ್ ಒಳಗೆ ಬಂದಾಗ ಅವನ ಮುಖದಲ್ಲಿ ಸಂತೋಷ, ಆದ್ರೆ ಮನಸ್ಸಿನಲ್ಲಿ ಯೋಚನೆ. ರಾತ್ರಿ ಊಟದ ನಂತರ ಅಪ್ಪ ಹೇಳಿದರು, ಅಮೆರಿಕ ಹೇಗಿತ್ತು? ಈಗ ಸೆಟ್ಲ್ ಆಗ್ಬೇಕು. ನಾಳೆ ಒಂದು ಹುಡುಗಿ ನೋಡೋಣ ಅಂತ ಮಾತು ಕೊಟ್ಟಿದ್ದೀವಿ. ಆರವ್ ಮೌನ. ಅಮ್ಮ ನಿಧಾನವಾಗಿ, ಹಳೆಯ ವಿಷಯ ಮರೆತು ಬಿಡು, ಜೀವನ ಮುಂದೆ ಸಾಗ್ಬೇಕು. ಆ ಕ್ಷಣ ಅವನಿಗೆ ಸ್ಪಷ್ಟ ಆಯಿತು. ಅವರಿಗೆ ಸಂಜನ ಕತೆ ಮುಗಿದಿದೆ, ಆದ್ರೆ ಅವನಿಗೆ ಅಲ್ಲ. ಆರವ್ ಎದ್ದು ನಿಂತ. ಅಪ್ಪ ಅಮ್ಮ, ನಾನು ಸಂಜನನ್ನ ಮರೆತಿಲ್ಲ. ಮನೆ ತುಂಬಾ ಮೌನ. ಅಪ್ಪ ಗಂಭೀರವಾಗಿ, ಇನ್ನೂ ಆ ವಿಚಾರಣ? ನಿನ್ನ ವಯಸ್ಸು 30 ಆಯ್ತು. ಜೀವನ ಹಾಳು ಮಾಡ್ಕೊಳ್ಬೇಡ. ಆರವ್ ದೃಢವಾಗಿ ಹೇಳಿದ. ಜೀವನ ಹಾಳು ಆಗುವುದು ಪ್ರೀತಿ ಬಿಟ್ಟಾಗ. ನಾನು ಯಾರನ್ನಾದ್ರೂ ಮದುವೆಯಾಗ್ಬೇಕಂದ್ರೆ ಅವಳು ಸಂಜನಾ ಮಾತ್ರ. ಅಮ್ಮ ಕಣ್ಣೀರಿನಿಂದ, ಆ ಹುಡುಗಿ ಈಗ ಬೇರೆ ಜೀವನದಲ್ಲಿ ಇರಬಹುದು. ಆರವ್ ನಿಧಾನವಾಗಿ ಹೇಳಿದ, ಅವಳು ಯಾರದ್ದೂ ಅಲ್ಲ, ಅವಳು ನನ್ನ ಹೃದಯದಲ್ಲೇ ಇದ್ದಾಳೆ. ಅಪ್ಪನ ಮಾತು ಕಠಿಣವಾಗಿತ್ತು. ಅವಳು ನಿನ್ನ ಪ್ರೀತಿಯನ್ನ ಒಪ್ಪಿಕೊಂಡಿಲ್ಲ. ನೀನು ಮರೆತು ಬಿಡು ಕಣೋ ಅವಳನ್ನ. ಆರವ್ ಕಣ್ಣಲ್ಲಿ ನೋವು, ಆದ್ರೆ ಹಠ ಇನ್ನೂ ಜೀವಂತ. ಅವಳು ಒಪ್ಪಿಕೊಳ್ಳಲಿಲ್ಲ ಅಂದ್ರೆ ಅವಳು ಬಲವಂತಕ್ಕೆ ಮೌನವಾಗಿರಬಹುದು ಎಂದು ಅವನು ಮನಸ್ಸಿನಲ್ಲಿ ಯೋಚಿಸಿದ್ದ. ಆ ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲ. ಮರುದಿನ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಆರವ್ ನೇರವಾಗಿ ಸಂಜನಾಳ ಮನೆಗೆ ಓಡಿದ. ಹೃದಯ ಜೋರಾಗಿ ಬಡಿತ ಹೊಡೆಯುತ್ತಿತ್ತು. ಒಂದು ವಿಚಿತ್ರ ಭಯ. ಬಾಗಿಲು ತಟ್ಟಿದ. ಒಳಗಿಂದ ಒಬ್ಬ ಅಪರಿಚಿತ ವ್ಯಕ್ತಿ ಬಾಗಿಲು ತೆರೆದ. ಯಾರ್ ಬೇಕು ಎಂದು ಕೇಳಿದ. ಆರವ್ ಬೆಚ್ಚಿಬಿದ್ದ. ಇಲ್ಲಿ ಸಂಜನಾ ಅಂತ ವಾಸ ಮಾಡ್ತಾ ಇದ್ರು. ಆ ವ್ಯಕ್ತಿ ಉತ್ತರಿಸಿದ, ಅವರು 3 ತಿಂಗಳ ಹಿಂದೆ ಮನೆ ಖಾಲಿ ಮಾಡಿದ್ದರು. ಆ ಮಾತು ಕೇಳಿ ಆರವ್ ಕಾಲುಗಳು ನಡುಗಿದವು. ಸಂಜನಾ ಮನೆ ಖಾಲಿ ಅನ್ನೋದು ಕೇಳಿದ ಆರವ್ ನೇರವಾಗಿ ಮನೆಗೆ ಬಂದ. ಬಾಗಿಲು ಬಲವಾಗಿ ತೆರೆದು ಒಳಗೆ ಬಂದ. ನೀವೇ ಮನೆ ಖಾಲಿ ಮಾಡಿಸಿದ್ದೀರಾ? ನನ್ನಿಂದ ದೂರ ಮಾಡ್ಬೇಕು ಅಂತಾನ? ಅವನ ಕಣ್ಣು ಕೆಂಪಾಗಿದ್ದವು. ಧ್ವನಿ ನಡುಗುತ್ತಿತ್ತು. ಅಮ್ಮ ಬೆಚ್ಚಿ ಬಿದ್ದಳು. ಏನು ಮಾತಾಡ್ತಿದ್ಯಾ ಆರವ್? ಅಪ್ಪ ಕೋಪದಿಂದ, ನಾವು ಯಾಕೆ ಮಾಡಿಸೋಣ? ಆರವ್ ಗಟ್ಟಿಯಾಗಿ, ಹಾಗಾದ್ರೆ ಅವರು ಎಲ್ಲಿ ಹೋದ್ರು? ಯಾರು ಕರೆದುಕೊಂಡು ಹೋದ್ರು? ಅಪ್ಪ ನಿಧಾನವಾಗಿ ಆದ್ರೆ ಗಂಭೀರವಾಗಿ ಹೇಳಿದರು, ಅವಳ ಗಂಡ ಬಂದಿದ್ದ. ಅವಳನ್ನ, ಆ ಮಗುವನ್ನ ಕರೆದುಕೊಂಡು ಹೋದ. ಆ ಒಂದು ವಾಕ್ಯ
ಆರವ್ ಹೃದಯಕ್ಕೆ ಸಿಡಿಲು ಬಡಿದಂತೆ ಆಯ್ತು. ಗಂಡ? ಅವನ ಬಾಯಿ ಒಣಗಿತು. ಆರವ್ ಗೊಂದಲದಿಂದ ಕೇಳಿದ, ಅವಳ ಗಂಡ ಬೇರೆ ಹುಡುಗಿ ಜೊತೆ ಹೋಗಿದ್ದವನಾ? ಹಾಗಿದ್ರೆ ಮತ್ತೆ ಯಾಕೆ ಬಂದ? ಅಪ್ಪ ಗಟ್ಟಿಯಾಗಿ ಹೇಳಿದ್ರು. ನಮ್ಗೆ ಏನು ಗೊತ್ತು ಆರವ್, ಬಹುಶಃ ಆ ಹುಡುಗಿಯನ್ನ ಬಿಟ್ಟು ತನ್ನ ಹೆಂಡತಿ ಮಗುವಿಗಾಗಿ ಬಂದಿರ್ಬೇಕು. ಅಮ್ಮ ನಿಧಾನವಾಗಿ ಹೇಳಿದರು. ಒಬ್ಬ ಮನುಷ್ಯ ತಪ್ಪು ಮಾಡ್ತಾನೆ, ಆದ್ರೆ ಕೊನೆಯಲ್ಲಿ ಮನೆ ಮಕ್ಕಳ ಬಳಿಗೆ ಮರಳ್ತಾನೆ. ಆ ಮಾತುಗಳ ಹೊಡೆತ ಆರವ್ ಒಳಗೆ ಒಡೆದ. ಹೆಂಡತಿ ಮಗು, ಆ ಪದಗಳು ಅವನ ಹೃದಯಕ್ಕೆ ಚೂರಿಯಂತೆ ಬಿದ್ದವು. ಅಂದರೆ ನಾನು ಯಾರು? ಅವಳ ಜೀವನದಲ್ಲಿ ಒಂದು ತಪ್ಪು ಅಧ್ಯಾಯನ? ಅವನ ಮನಸ್ಸು ಪ್ರಶ್ನೆಗಳಿಂದ ತುಂಬಿತು. ಆರವ್ ತಾಳ್ಮೆ ಕಳೆದುಕೊಂಡ. ಆರವ್, ನನಗೆ ಸುಳ್ಳು ಹೇಳ್ಬೇಡಿ, ನಾನು ಹೋಗಿ ನೋಡ್ತೀನಿ. ಅವಳು ಎಲ್ಲಿದ್ದಾಳೆ? ಮನೆ ಅಡ್ರೆಸ್ ಕೊಡಿ. ಅವನ ಧ್ವನಿ ಕಂಪಿಸುತ್ತಿತ್ತು, ಆದ್ರೆ ಕಣ್ಣುಗಳಲ್ಲಿ ದೃಢತೆ. ಅಪ್ಪ ಸ್ವಲ್ಪ ಮೌನವಾದರು. ಅಮ್ಮ ಕಣ್ಣೀರಿನಿಂದ, ಆರವ್, ಯಾಕೆ ನಿನ್ನ ಮನಸ್ಸು ಹೀಗೆ ಕಾಡಿಸಿಕೊಳ್ತೀಯ? ಆರವ್ ಗಟ್ಟಿಯಾಗಿ, ನನಗೆ ಸತ್ಯ ಬೇಕು, ಅವಳ ಬಾಯಿಯಿಂದಲೇ ಕೇಳ್ಬೇಕು. ಅಡ್ರೆಸ್ ಕೊಡುವಾಗಲೇ ಅಪ್ಪ ಗಟ್ಟಿಯಾಗಿ ಹೇಳಿದರು, ಹೋಗು, ಹೋಗಿ ನೋಡು, ನಿಜವಾಗಿ ಏನು ಅಂತ ಗೊತ್ತಾಗುತ್ತೆ. ಆದ್ರೆ ಒಂದು ಮಾತು, ನಾವು ಹೇಳಿದ ಹುಡುಗಿಯನ್ನ ನೀನು ಮದುವೆಯಾಗ್ಬೇಕು. ಆರವ್ ಕಣ್ಣುಗಳು ನೋವು. ಅಪ್ಪ, ಇದು ಷರತ್ತಾ? ಅಪ್ಪ ಸ್ಪಷ್ಟವಾಗಿ, ಹೌದು ಹೌದು, ನಿನ್ನ ಜೀವನ ಹಾಳಾಗೋದನ್ನ ನಾನು ನೋಡ್ಕೊಳ್ಳೋಕ್ಕಾಗಲ್ಲ. ಸತ್ಯ ಏನೇ ಇರಲಿ, ನೀನು ಮುಂದೆ ಸಾಗ್ಬೇಕು. ಅಮ್ಮ ಮೌನವಾಗಿ ಅಳುತ್ತಾ ನಿಂತಳು. ರಾತ್ರಿ ರಸ್ತೆ ದೀಪಗಳು ಮಬ್ಬಾಗಿ ಒಳೆಯುತ್ತಿವೆ. ಅಡ್ರೆಸ್ನಲ್ಲಿರುವ ಮನೆ ಮುಂದೆ ನಿಂತ. ಒಳಗಿಂದ ಮಗು ನಗುವ ಶಬ್ದ. ಬಾಗಿಲು ಸಂಪೂರ್ಣವಾಗಿ ತೆರೆದಿತ್ತು. ಡಾಕ್ಟರ್ ಆರವ್, ನೀವು ಇಲ್ಲಿಯವರೆಗೆ ಬಂದಿದ್ದೀರಾ? ಬನ್ನಿ, ಒಳಗೆ ಬನ್ನಿ. ಆರವ್ ಗೊಂದಲದಲ್ಲಿ ಒಳಗೆ ಹೋದ. ಅಷ್ಟರಲ್ಲಿ ಒಂದು ಪುರುಷನು ರೂಮ್ನಿಂದ ಹೊರಬಂದ. ಯಾರು ಸಂಜನಾ ಇವರು? ಸಂಜನಾ ಶಾಂತವಾಗಿ, ಇವರು ನಮ್ಮ ಹಳೆಯ ಬಾಡಿಗೆ ಮನೆಯ ಓನರ್ ಮಗ, ಅಮೆರಿಕದಲ್ಲಿ ಡಾಕ್ಟರ್. ಆ ವ್ಯಕ್ತಿ ನಗುತ್ತಾ, ಓ ಹೌದಾ, ವೆಲ್ಕಮ್ ಸರ್ ಎಂದು ಕೈ ಮುಂದಿಟ್ಟ. ಆರವ್ ಕೈ ಕುಲುಕಿದ, ಆದ್ರೆ ಮನಸ್ಸು ಕಂಪಿಸುತ್ತಿತ್ತು. ಇವನಿನ್ನ ಅವಳ ಗಂಡ ಎಂದು ಆರವ್ ಮನಸ್ಸಿನಲ್ಲಿ. ಆ ವ್ಯಕ್ತಿ ಮತ್ತೆ ಕೇಳಿದ, ಸಂಜನಾ ಕಾಫಿ ಕೊಡಲ್ವಾ ಗೆಸ್ಟ್ಗೆ? ಸಂಜನಾ ಅಡಿಗೆ ಮನೆಗೆ ಹೋದಳು. ಆರವ್ ಸುತ್ತಲೂ ನೋಡಿದ. ಮನೆ ಸರಳವಾಗಿತ್ತು. ಗೋಡೆಯ ಮೇಲೆ ಒಂದು ಕುಟುಂಬ ಫೋಟೋ. ಆರವ್ ಹತ್ತಿರ ಹೋಗಿ ನೋಡಿದ. ಫೋಟೋದಲ್ಲಿ ಸಂಜನಾ, ಆ ವ್ಯಕ್ತಿ ಮತ್ತು ಆ ಪುಟ್ಟ ಮಗು. ಆರವ್ ಹೃದಯ ಒಮ್ಮೆ ನಿಂತಂತೆ ಆಯಿತು. ಸಂಜನಾ ಕಾಫಿ ತೆಗೆದುಕೊಂಡು ಬಂದು ಕುಡಿದಳು. ಆ ವ್ಯಕ್ತಿ ನಗುತ್ತಾ ಹೇಳಿದ, ನಾನು ಕಾರ್ತಿಕ್, ಸಂಜನಾಳ ಹಳೆಯ ಪರಿಚಯ. ಆರವ್ ಕಣ್ಣುಗಳಲ್ಲಿ ಪ್ರಶ್ನೆ. ಹಳೆಯ ಪರಿಚಯ ಅಂದ್ರೆ? ಕಾರ್ತಿಕ್ ಸ್ವಲ್ಪ ನಿಟ್ಟುಸಿರು ಬಿಟ್ಟು, ನಾನು ಕಾಲೇಜ್ ಸ್ನೇಹಿತರು. ಒಂದು ಕಾಲದಲ್ಲಿ ಪ್ರೀತಿಯೂ ಇತ್ತು, ಆದ್ರೆ ನಾನು ತಪ್ಪು ಮಾಡಿದೆ. ಬೇರೆ ಹುಡುಗಿ ಹಿಂದೆ ಹೋಗಿ ಅವಳನ್ನ ಕಳೆದುಕೊಂಡೆ. ಸಂಜನಾ ಮೌನ. ಕಾರ್ತಿಕ್ ಮುಂದುವರಿಸಿದ, 3 ತಿಂಗಳ ಹಿಂದೆ ನನ್ನ ತಪ್ಪು ಅರಿತು ಮತ್ತೆ ಬಂದೆ. ಕ್ಷಮೆ ಕೇಳಿದೆ, ಮಗುಗಾಗಿ, ಅವಳಿಗಾಗಿ. ಈ ಎಲ್ಲವನ್ನ ಕೇಳಿಸಿಕೊಂಡ ಆರವ್ ಮನೆಯ ಹೊರಗೆ ಬಂದ. ಮಳೆಯಲ್ಲಿ ನಿಂತ. ಒಂದು ಸತ್ಯ ಅವನ ಹೃದಯಕ್ಕೆ ತಟ್ಟಿತು. ಈ ಪ್ರೀತಿ ಅವಳಿಗೆ ಗೊತ್ತೇ ಇರದ ವಿಷಯ. ಅವನು ಎಂದಿಗೂ ಸ್ಪಷ್ಟವಾಗಿ ಹೇಳಿರಲಿಲ್ಲ. ಅವಳ ಕಣ್ಣಿನಲ್ಲಿ ತನ್ನ ಪ್ರೀತಿಯನ್ನ ಊಹಿಸಿಕೊಂಡಿದ್ದ, ಆದ್ರೆ ಮಾತಿನಲ್ಲಿ ಹೇಳಿರಲಿಲ್ಲ. ನಾನು ಹೇಳಿದ್ರೆ ಬಹುಶಃ ಇವತ್ತು ಕತೆ ಬೇರೆ ಇರ್ತಿತ್ತು. ಅವನ ಮನಸ್ಸು ಒದ್ದೆಯಾಯಿತು. ಸಂಜನಾ ಅವನನ್ನ ಗೌರವದಿಂದ ನೋಡುತ್ತಿದ್ದಳು, ಆದ್ರೆ ಅವಳಿಗೆ ಆರವ್ ಹೃದಯದ ಗಾಢತೆ ತಿಳಿದಿರಲಿಲ್ಲ. ಅವನು ತಾನೇ ಯೋಚಿಸಿದ, ಹೇಳದ ಪ್ರೀತಿ ಮನಸ್ಸಿನೊಳಗೆ ಹೂತು ಹೋಗುತ್ತದೆ. ಅವನ ಪ್ರೀತಿ ಒಂದು ಬೀಜದಂತಿತ್ತು. ಮಳೆ ಸಿಕ್ಕರೆ ಮರವಾಗುತ್ತಿತ್ತೇನೋ, ಆದ್ರೆ ಅವನು ಅದನ್ನ ನೆಲದೊಳಗೆ ಊತು ಬಿಟ್ಟ. ಈಗ ಅದು ಮಣ್ಣಿನೊಳಗೆ ನಿಶ್ಚಲವಾಗಿದೆ. ಕತೆ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಕತೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.